ರೈಟ್, ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾ ಬಂದ್ವಿ. ಇಡ್ಲಿ ಬಗ್ಗೆ ಮಾತಾಡೋಣ. ಇಡ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾರಿಗಾದರೂ ಹಾಸ್ಪಿಟ್ಲಿಗೆ ಹೋದರೆ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಇಡ್ಲಿ ತಿನ್ನಿ ಅಂತ. 2 ಪಾರ್ಸಲ್ ಇಡ್ಲಿ ತಂದು ನಾವು ಇಡ್ಲಿನೂ ಕೂಡ ತಿಂತೀವಿ. ಎಲ್ಲರೂ ಇಡ್ಲಿ ತಿಂದೇ ಇರೋರು ಯಾರೂ ಇಲ್ಲ. ಅದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಸ್ಟೀಮಲ್ಲಿ ಬೆಂದಿರುತ್ತೆ, ಹೀಗೆ ಅನೇಕ ಏನೇನೋ ಕಾರಣಗಳಿರುತ್ತೆ. ಹಾಗೆ ಇಡ್ಲಿನ ಹೆಚ್ಚು ಜನ ಉಪಯೋಗಿಸ್ತಾರೆ. ಆದರೆ ಇಡ್ಲಿ ತಯಾರು ಮಾಡೋದು ಕೂಡ ಬಹಳ ಮುಖ್ಯ. ಹೇಗೆ ತಯಾರು ಮಾಡ್ತಾರೆ ಅಂತ ಹೇಳಿ ಅದು ನೋಡೋಣ. ಇಡ್ಲಿ ಹೇಗೆಲ್ಲ ತಯಾರಾಗುತ್ತೆ ಅಂತ. ಎಣ್ಣೆ ರಹಿತ, ಮಸಾಲೆ ರಹಿತ ಸೇಫ್ ತಿಂಡಿ ಅಂದ್ರೆ ಇಡ್ಲಿ ಅಂತ ಭಾವಿಸೋ ಅದೆಷ್ಟೋ ಮಂದಿ ಹೋಟೆಲ್ಗೆ ಹೋಗಿ ಇಡ್ಲಿ ತಿನ್ನೋದು ಸಾಮಾನ್ಯ. ಆದ್ರೆ ಕೆಲವು ಕಡೆ ಇಡ್ಲಿ ಹೇಗೆ ತಯಾರಾಗುತ್ತೆ ಅಂತ ನೀವು ನೋಡಿಲ್ಲ ಅಂದ್ರೆ ಒಮ್ಮೆ ನೋಡ್ಬಿಡಿ. ಯಪ್ಪ, ಈ ಪ್ಲಾಸ್ಟಿಕ್ ಹಾಳೆ ಮೇಲೆ ಬೇಯ್ತಿರೋ ಇಡ್ಲಿಯನ್ನ ನೋಡಿದ್ರೆ ಏನಪ್ಪಾ ಇಡ್ಲಿ ಹೀಗ್ ತಯಾರಾಗುತ್ತಾ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಈ ದೃಶ್ಯಗಳನ್ನ ನೋಡಿದ ನಮಗೂ ಕೂಡ ಹಾಗೆ ಅನಿಸ್ತು. ಅಲ್ಯೂಮಿನಿಯಂ ಆವಿ ಪಾತ್ರೆಯಲ್ಲಿ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಬೇಯೋ ಇಡ್ಲಿಯನ್ನ ಸುರಕ್ಷಿತ ಆಹಾರ ಅಂತ ಹೇಗ್ ತಾನೇ ಕರೀಲಿಕ್ಕೆ ಸಾಧ್ಯ? ಸಾಮಾನ್ಯವಾಗಿ ಶುಭ್ರವಾದ ಬಿಳಿ ಕಾಟನ್ ಬಟ್ಟೆಯನ್ನ ಉಪಯೋಗಿಸಿ ಇಡ್ಲಿಯನ್ನ ಬೇಯಿಸಬೇಕು. ಆದ್ರೆ ಈಗ ಇಡ್ಲಿ ಬೇಯಿಸೋದಕ್ಕೂ ಪ್ಲಾಸ್ಟಿಕ್ ಬಳಕೆಯಾಗಿದೆ. ಪ್ಲಾಸ್ಟಿಕ್ ಹಾಳೆಗೆ ಅಂಟದ ಹಾಗೆ ಇಡ್ಲಿಯನ್ನ ಸುಲಭವಾಗಿ ತೆಗಿಬಹುದು ಅನ್ನೋ ಕಾರಣಕ್ಕೆ ಈ ಹಾಳೆಗಳನ್ನ ಬಳಸಲಾಗುತ್ತೆ. ಆದ್ರೆ ಹೀಗೆ ಬಳಸಲಾಗೋ ಪ್ಲಾಸ್ಟಿಕ್ ಹಾಳೆಯ ರಾಸಾಯನಿಕಗಳು ಇಡ್ಲಿಯನ್ನ ಸೇರಿ ನಂತರ ಆ ರಾಸಾಯನಿಕಗಳು ನಿಮ್ಮ ಹೊಟ್ಟೆ ಸೇರುತ್ತವೆ. ಇಷ್ಟಾದ ಮೇಲೆ ಇನ್ನು ರೋಗಗಳು ಬರದೇ ಇರುತ್ತಾ? ಇನ್ನು ಇಡ್ಲಿ ತಯಾರಾಗೋ ಆವಿ ಪಾತ್ರೆಗೆ ನೀರು ಪೂರೈಕೆ ಮಾಡೋ ಪೈಪ್ಗಳಂತೂ ತುಕ್ಕು ಹಿಡಿದಿರೋದು ಕಂಡುಬಂತು. ಅದೇ ನೀರಿನ ಆವಿಯಲ್ಲಿ ಬೇಯುವ ಬಿಸಿ ಬಿಸಿ ಇಡ್ಲಿ ನಿಜಕ್ಕೂ ಸುರಕ್ಷಿತವಲ್ಲ. ಆರೋಗ್ಯ ಹದಗೆಟ್ಟಾಗ ಇಡ್ಲಿ ಸೇವನೆ ಮಾಡೋ ಮಂದಿಗೆ ಇವೆಲ್ಲ ಸತ್ಯ ಎಲ್ಲಿ ಗೊತ್ತಿರುತ್ತೆ ಹೇಳಿ? ಈ ವರದಿಯನ್ನ ನೋಡಿಯಾದ್ರೂ ಎಚ್ಚೆತ್ಕೊಳ್ಳಿ. ಜನರಷ್ಟೇ ಅಲ್ಲ, ಹೋಟೆಲ್ ಮಾಲೀಕರು ಕೂಡ ಎಚ್ಚೆತ್ಕೊಳ್ಬೇಕು. ಇಲ್ಲವಾದ್ರೆ ಇಡ್ಲಿಯೇ ನಿಮ್ಮ ಆರೋಗ್ಯ ಕೆಡಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸರ್, ಮಹೇಶ್, ಪ್ಲಾಸ್ಟಿಕ್ ಬಳಸೋದು ತಪ್ಪು. ಯಾಕಂದರೆ ಪ್ಲಾಸ್ಟಿಕ್ ಯೂಶ್ವಲಾಗಿ ಯಾರೂ ಬಳಸೋದಿಲ್ಲ. ಅದು ಯಾಕೆ ಬಳಸಿದಾರೋ ಗೊತ್ತಿಲ್ಲ. ಬಟ್ಟೆ ಬಳಸ್ತಾರೆ, ನಾನು ಕೇಳಿದ್ದೀನಿ. ಬಟ್ಟೆ ಹಾಕೋ ಪರ್ಪಸ್ಸಿಗೆ ಬೇರೆ ಬೇರೆ ಕಾರಣಗಳಿದೆ. ಈ ಪ್ಲಾಸ್ಟಿಕ್ ಹಾಕಿರೋದು, ಆ ತುಕ್ಕು ಹಿಡಿದಿರೋದು, ಇನ್ನೊಂದು ಸ್ಟೀಮ್ ಬರೋದು. ನೀವು ಹೇಳಿದ್ರಲ್ಲ, ಸ್ಟೀಮ್ ಜಾಕೆಟೇ ಇಲ್ಲ, ನೀರು ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ನಾವೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ವಾರಕ್ಕೆ ಒಂದಿನ ರಜೆ ಕೊಟ್ಬಿಡ್ತೀವಿ. ರಜಾ ಕೊಟ್ಟಾಗ ಮಾಡೋದೇನಂತ ಹೇಳಿದ್ರೆ ಈ ಎಂಟೈರ್ ಸ್ಟೀಮ್ ಅದಿದೆಯಲ್ಲ, ನಿಮಗೆ ಒಳಗಡೆ ನಿಮಗೆ ಪೈಪ್ ಹಾಕಿರ್ತಲ್ಲ, ಆ ಪೈಪ್ನಲ್ಲಿ ನಿಮಗೆ ಒಳಗಡೆ ಸ್ಕೇಲಿಂಗ್ ಅಂತ ಹೇಳ್ತೀವಿ ನಾವು. ಆ ಸ್ಕೇಲ್ ಫಸ್ಟ್ ತೆಗಿಬೇಕಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದೆಲ್ಲ ಏನಂತ ಹೇಳಿದ್ರೆ ಡೈರೆಕ್ಟ್ ಸ್ಟೀಮ್ ಬರೋದ್ರಿಂದ ತುಕ್ಕು ಹಿಡಿದಿದ್ರೆ ಅಥವಾ ನಿಮಗೆ ಈ ಸ್ಕೇಲಿಂಗ್ ಅಂತ ಹೇಳ್ತೀವಿ, ಸ್ಕೇಲಿಂಗ್ ಹಿಡಿದಿರೋದನ್ನು ಒಳಗಡೆ ನಿಮಗೆ ಸ್ಟೀಮ್ ಜೊತೆಲಿ ಒಳಗಡೆ ಹೋಗಿ ನಿಮ್ಮ ಇಡ್ಲಿ ಮೇಲೆ ಬೀಳ್ಬೋದು. ಇದೇ ಥರ ನಿಮಗೆ ನಿಮ್ಮ ಅನುಭವ ಇದನ್ನೇ ಈ ಸಾಮಾನ್ಯ ಹೋಟೆಲ್ ಊಟ ಮಾಡಿದ ತಕ್ಷಣ ನಿಮಗೆ ಹೊಟ್ಟೆ ಒಬ್ಬರ ಬರ್ತಾನೆ ಹೇಳ್ತಾರೆ. ಆ್ಯಕ್ಚುಲಾಗಿ ಯಾರೂ ಸೋಡಾ ಹಾಕೋದಿಲ್ಲ. ಯಾಕಂದರೆ ಈಗೆಲ್ಲ ತಿನ್ನೋರು ಇಷ್ಟ ತಿನ್ನೋದು. ಸೋಡಾ ಬಳಸೋದೇ ಇಲ್ವಾ? ಬಳಸೋದಿಲ್ಲ, ಯಾವುದಕ್ಕೂ ಬಳಸಲ್ಲ. ನನ್ನ ಪ್ರಕಾರ ಇವಾಗ ಯಾರೂ ಬಳಸೋದಿಲ್ಲ. ಯಾಕಂದರೆ ಯಾರು ಹಳೆಯ ಕಾಲದಲ್ಲಿ ಎಲ್ಲೋ ಒಂದು ನಿಮಗೆ ಸಿನಿಮಾದಲ್ಲಿ ನೋಡಿದ್ದು ನಮಗೆ ಕೇಳಿದ್ವಿ, ಬಟ್ ಹೆಚ್ಚಿನವ್ರು ಹಾಕ್ತಾ ಇರಲಿಲ್ಲ. ಇವಾಗಲೂ ಅಷ್ಟೇ ಯಾವ ಹಾಕೋದಿಲ್ಲ. ಮುಂಚೆ ಏನಾಗ್ತಿತ್ತು, ನಿಮಗೆ ತಿನ್ನೋ ಜಾಸ್ತಿ ಇತ್ತು, ಇವಾಗ ಯಾರೂ ತಿನ್ನೋದಿಲ್ಲ. ಅನ್ನ ಉದುರಾಗಿರಲಿ ಅನ್ನೋದಕ್ಕೆ ಸೋಡಾ ಬಳಸ್ತಾರೆ. ಅದಕ್ಕೆಲ್ಲ ಬೇರೆ ಬೇರೆ ಮೆಥಡ್ ಇದೆ. ಬಟ್ ಅದು ಆಗೋದು ಅದರಿಂದಲ್ಲ, ನೀವು ಹೇಳಿದ್ರಲ್ಲ ಸ್ಟೀಮಿಂದ ಆಗ್ತದೆ. ಸ್ಟೀಮ್ ಏನಾಗುತ್ತೆ ಅಂದರೆ ಡೈರೆಕ್ಟೇ ನಿಮಗೆ ಸ್ಟೀಮ್ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ. ಆ್ಯಕ್ಚುಲಾಗಿ ತಪ್ಪದು. ಹೊಸ ಇದರಲ್ಲಿ ಸಿಸ್ಟಮ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಿಮಗೆ ಸ್ಟೀಮ್ ಜಾಕೆಟ್ ಕೆಟ್ಲಲ್ಲಿ ಕೊಡ್ತಾರೆ. ಆವಾಗ ಡೈರೆಕ್ಟ್ ಸ್ಟೀಮ್ ಇರೋದಿಲ್ಲ, ಒಂದು 2 ನಿಮಿಷ ಜಾಸ್ತಿ ತೊಗೊಳ್ತದೆ ಕುಕ್ ಮಾಡಲಿಕ್ಕೆ. ಡೈರೆಕ್ಟ್ ಸ್ಟೀಮ್ ಬಿಟ್ಟರೆ ಏನಾಗುತ್ತೆ ಅಂದರೆ ಈ ಸ್ಕೇಲಿಂಗ್ ಆಗಿದ್ದೆಲ್ಲ ಒಳಗಡೆ ಹೋಗ್ತದೆ. ಕರೆಕ್ಟ್. ಅದು ನಿಮಗೆ ಸ್ಟೀಲ್ ಪೋರ್ಷನ್ ಇದೆಯಲ್ಲ, ಐರನ್ ಪೋರ್ಷನ್ ಬಂದಿರೋದ್ರಿಂದ ಹೊಟ್ಟೆ ಉಬ್ಬರ ಬರೋದು. ಇದೀಗ ಹೆಚ್ಚಿನ ಕಡೆ ಎಲ್ಲ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ ನನ್ನ ಪ್ರಕಾರ. ಇತ್ತೀಚೆಗೆ ಹೇಳ್ದಂಗೆ ಹಳೆಯ ಕಾಲದಲ್ಲಿ ಆ ಥರ ಮಾಡ್ತಿದ್ರು. ಪ್ಲಾಸ್ಟಿಕ್ ಅಂತೂ ಬೆಂಗಳೂರಿನಲ್ಲಿ ಯಾವ ಹೋಟ್ಲವರು ಉಪಯೋಗಿಸಿರೋದು
ನನ್ನ ಗಮನಕ್ಕೆ ಬಂದಿಲ್ಲ. ತೋರಿಸ್ತಾ ಇದೀವಲ್ಲ. ಅಲ್ಲ ಅದು ಬೆಂಗಳೂರದೇ ಅಂತ ಆದ್ರೆ ಅದು ತಪ್ಪದು. ಬೆಂಗಳೂರದೇ ಅಲ್ಲ ಬೆಂಗಳೂರದೇ ಅಧ್ಯಕ್ಷ ಇದ್ದಾರೆ. ನಾನು ಇದ್ದೀನಿ ಇರ್ಬೋದು. ಅಲ್ಲ ಅಡಿಗ ಅವರೇ, ನಾನು ಇನ್ನೊಂದು ಹೇಳ್ತೀನಿ, ಆ ಬಟ್ಟೆ ಏನು ಉಪಯೋಗಿಸ್ತಾ ಇದ್ದಾರೆ ಆ ಬಟ್ಟೆ ನೋಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ ನಿಜ ಹೇಳ್ತೀನಿ ಕೇಳಿ, ಅದ್ರ ಮೇಲೆ ಒರೆಸ್ತಾ ಇರ್ತಾನೆ, ತಿರ್ಗಿ ಅದೇ ಬಟ್ಟೆ ಹಾಕ್ತಾ ಇದ್ದಾನೆ. ಎಷ್ಟೋ ಹೋಟ್ಲುಗಳಲ್ಲಿ ನಾನು ರೈಡ್ ಮಾಡಿದಾಗ ತಪ್ಪದು. ಅದು ಕೈ ಒರೆಸ್ತಾನೆ, ಹತ್ತಿ ಬಟ್ಟೆ ಉಪಯೋಗಿಸ್ಬೇಕು, ಮತ್ತೆ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು. ಅದ್ರ ಬಗ್ಗೆ ತಾವು ಯಾರಾದರೂ ಮಾಡ್ತಾ ಇದ್ರೆ ನಾವು ಖಂಡಿತ ಅವ್ರಿಗೆ ತಿಳುವಳಿಕೆ ಕೊಡಬೇಕಾಗುತ್ತೆ. ಅದು ಭಾಳ ಅಪರಾಧ. ಅದು ನಾಟ್ ಸ್ಟೀಮ್ಗೆ ಅಟ್ಲೀಸ್ಟ್ ಒಂದು ಫಿಲ್ಟರ್ಸ್ ಥರ ಏನಾರ ಯೂಸ್ ಸ್ಟೀಮ್ನಲ್ಲಿ ಯೂಶ್ವಲ್ ಆಗಿ ಏನಂತ ಹೇಳಿದ್ರೆ, ಈ ಡೈರೆಕ್ಟ್ ಸ್ಟೀಮ್ ಬಿಡುವಲ್ಲಿ ನಿಮಗೆ ಅದಕ್ಕೆ ಮುಂಚೆಯಿಂದ ಅವರಿಂದ ವೀಕ್ಲಿ ಒಂದು ಸರ್ತಿ ಬಂದು ಸರ್ವಿಸ್ ಮಾಡ್ಬಿಟ್ಟು ಹೋಗ್ತಾರೆ. ಸರ್ವಿಸ್ ಏನು ಮಾಡ್ತಾರೆ, ಆ ಸ್ಕೇಲಿಂಗ್ ತೆಗಿಬೇಕು. ಡೈರೆಕ್ಟ್ ಅನ್ನಕ್ಕೆ ನಾವು ಸಪ್ರೇಟ್ ಮಾಡಿದ್ವಿ, ಬಟ್ ಇಡ್ಲಿಗೆ ಸಪ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಟ್ರೈ ಮಾಡಿ ನೋಡಿದ್ವಿ. ಇಂಡೈರೆಕ್ಟ್ ಇದರಲ್ಲಿ ಮೋಸ್ಟ್ ಆಫ್ ದಿ ಸ್ಟೀಮ್ ಬೆಂಗಳೂರಿನಲ್ಲಿ ಒಂದು ಜಾಗದಲ್ಲಿ ಸಿಗುತ್ತೆ. ಅದು ಅಲ್ಲ, ನಾವೆಲ್ಲ ಫೋನ್ ಮಾಡಿದ್ರು ಕೊಡ್ತಾರೆ, ಬೀದಿಯಲ್ಲಿ ರಸ್ತೆಯಲ್ಲಿ ಬಿದ್ದಿರುತ್ತೆ. ನಾವು ಅದಕ್ಕೆ ಏನು ಮಾಡ್ತೀವಿ ಅಂತ ಸಿಸ್ಟಮನ್ನು ತೆಗೆದುಬಿಟ್ಟು ಸ್ಟೀಮ್ ಜನರೇಷನ್ ರೆಗ್ಯುಲರ್ ಬಾಯ್ಲರ್ ಹಾಕೊಂಡಿದ್ದೀವಿ. ರೈಟ್ ನಮ್ಗೆ ಎಲ್ಲರೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ಟೀಮ್ ಲೈನು ಅಷ್ಟೇ, ಏನು ಅದಕ್ಕೆ ಅಲ್ಲೋ ಲೀಕ್ ಆಗ್ತಿರುತ್ತೆ, ಅದಕ್ಕೆ ಬಟ್ಟೆ ಕಟ್ಟಿರ್ತಾರೆ, ಅದಕ್ಕೆ ದಾರ ಕಟ್ಟಿರ್ತಾರೆ, ಅದಕ್ಕೆ ಏನೇನು ಸರ್ಕಸ್ ಮಾಡಬೇಕು ಆ ಪೈಪ್ ಲೈನ್ ಎಲ್ಲ ಸರ್ಕಸ್ಸು ಮಾಡಿರ್ತಾರೆ. ಹೋಟೆಲ್ ರೈಡ್ ಮಾಡ್ತಾರೆ. ನಮ್ಮ ಜೊತೆ ರಘು ಜೈನ್ ಆಗಿದ್ದಾರೆ. ರಘು, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕೂ ಪ್ರಭಾಕರ್ ರಾಯರೇ, ಈ ಇಡ್ಲಿ ಬಗ್ಗೆ ತೋರಿಸಿದ್ವಿ ನಾವು, ಹೇಗೆ ಇಡ್ಲಿ ತಯಾರು ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಹಾಕಿ ಅಂತ ಹೇಳಿ. ಹಮೀದ್, ಈ ತಟ್ಟೆ ಇಡ್ಲಿಗೆ ಸಾಮಾನ್ಯವಾಗಿ ಅದು ತೆಗಿಯೋಕ್ಕಾಗಲ್ಲ ಅಂದ್ಬಿಟ್ಟು ಪ್ಲಾಸ್ಟಿಕ್ ಹಾಕ್ತಾರೆ. ಬಟ್ ಅದರಲ್ಲಿ ರಾಸಾಯನಿಕಗಳು ಪೆಟ್ರೋಲಿಯಂ ಪ್ರಾಡಕ್ಟ್ ಆಗಿದ್ದರಿಂದ ಪ್ಲಾಸ್ಟಿಕ್ಕು ರಾಸಾಯನಿಕಗಳನ್ನ ಟಾಕ್ಸಿಕ್ಕನ್ನು ಆ ತಟ್ಟೆಯಲ್ಲಿ ಉಗುಳೋದ್ರಿಂದ ಆ ಇಡ್ಲಿಗೆ ಅಂಟ್ಕೊಂಡು ನಾನಾ ರೀತಿ ಚರ್ಮ ರೋಗಗಳು, ಕ್ಯಾನ್ಸರ್ಗಳು ಬರೋಕ್ಕೆ ಸಾಧ್ಯ. ಇಡ್ಲಿಯಿಂದ ಕ್ಯಾನ್ಸರ್ ಬರುತ್ತಾ? ತಟ್ಟೆ ಇಡ್ಲಿ ಮಾಡೋ ಕಡೆ ಎಲ್ಲ ನೀವು ಎಲ್ಲಿ ನೋಡಿದ್ರು ಏನಂದ್ರೆ ಕ್ಯಾನ್ಸರ್ ಬರುತ್ತೆ. ಯಾಕೆಂದ್ರೆ ಅಲ್ಲಿ ಮೈಯವರಿದ್ದಾರೆ, ಮತ್ತೆ ಫುಡ್ ಟೆಕ್ನಾಲಜಿ ಇವರು ನ್ಯೂಟ್ರಿಷನಿಸ್ಟ್ ಇದ್ದಾರೆ. ಪ್ಲಾಸ್ಟಿಕ್ ಬಳಕೆಯಲ್ಲಿ ಅದು 90 ಡಿಗ್ರಿ 100 ಡಿಗ್ರಿ ದಾಟುತ್ತೆ. ಇಡ್ಲಿ ಮಾಡುವಾಗ 90 ಡಿಗ್ರಿ ಟು 100 ಡಿಗ್ರಿ ಬರುತ್ತೆ. ಆ ಟೆಂಪರೇಚರಲ್ಲಿ ಆ ಪ್ಲಾಸ್ಟಿಕ್ಕು ಅದರಲ್ಲಿ ಇರ್ತಕ್ಕಂಥ ರಾಸಾಯನಿಕಗಳನ್ನು ಉಗುಳುತ್ತೆ. ಅದೆಲ್ಲ ಇಡ್ಲಿಗೆ ಹಚ್ಕೊಳುತ್ತೆ. ತಿಂದವ್ರಿಗೆ ಮೈತುರ್ಕೆ ಆಗ್ಬೋದು, ಕ್ಯಾನ್ಸರ್ ಬರ್ಬೋದು, ಅಲರ್ಜಿ ಫಾರ್ಮ್ ಆಗ್ಬೋದು, ಎನಿ ಟೈಪ್ ಆಫ್ ಅಲರ್ಜಿ. ಸೊ ಇಡ್ಲಿ ಆರೋಗ್ಯ ಸರಿ ಇಲ್ಲದೆ ಇದ್ದವ್ರಿಗೆ ಇಡ್ಲಿ ತಿನ್ನಿ ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ನೀವು ನೋಡಿದ್ರೆ ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾ ಇದ್ದೀರಿ. ಹೌದು, ಇಲ್ಲ ಇಡ್ಲಿ ತಿಂದ್ರೆ ಅಂದ್ರೆ, ನಾನು ಇವಾಗ ತಟ್ಟೆ ಇಡ್ಲಿ ಬಗ್ಗೆ ನೀವು ಬಂದ್ರೆ ಮಾತಾಡ್ತಾ ಇದ್ದೀರಾ, ಅದಕ್ಕೆ ಮಾತಾಡಿದೆ. ಬೇರೆ ಇಡ್ಲಿಗಳನ್ನು ಟ್ರೆಡಿಷನಲಿ ಮಾಡುವಾಗ ಇಡ್ಲಿ ಪಾತ್ರೆಗಳಲ್ಲಿ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ನಿಮ್ಮ ಮನೇಲೂ ಮಾಡ್ತಾ ಇರ್ಬೋದು, ಅಲ್ಲಿ ಕುಳಿತವ್ರೆ ಯಾರ ಮನೇಲೂ ಮಾಡ್ತಾ ಇರ್ಬೋದು. ಆಗ ಕುಡಿಯೋ ನೀರನ್ನೇ ಹಾಕಿ ಇಡ್ಲಿಯನ್ನ ಬೇಯಿಸ್ತಾ ಇದ್ರು ಡೈರೆಕ್ಟ್ ಆಗಿ. ಆಗ ಈ ಪ್ರಾಬ್ಲಮ್ ಇರಲಿಲ್ಲ. ಕಮರ್ಷಿಯಲ್ ಇಡ್ಲಿ ಆದ್ಮೇಲೆ ಸ್ಟೀಮ್ ಇಡ್ಲಿ ಅಂತ ಮಾಡ್ತಾ ಇದ್ದಾರೆ. ಆ ಸ್ಟೀಮ್ಗೆ ಇಂಡಿಯನ್ ಬಾಯ್ಲರ್ ರೆಗ್ಯುಲೇಷನ್ ಆಕ್ಟ್ ಅಲ್ಲಿ ಅದು ಮಾಡೋಂಗಿಲ್ಲ. ಅವರು IBR ಇದ್ರ ಪ್ರಕಾರ ಅದು ನಾನು ಹೇಳ್ತಾ ಇರೋದು, ವಾಸುದೇವ್ ಅಡಿಗರು ಇದನ್ನ ಪ್ರತಿಯೊಬ್ಬ ಹೋಟೆಲ್ ಅವರಿಗೂ ಇನ್ಫಾರ್ಮೇಶನ್ ಕೊಡಬೇಕು. ಆಸ್ ಪರ್ ದಿ IBR ಆಕ್ಟ್, ಇಂಡಿಯನ್ ಬಾಯ್ಲರ್ ರೆಗ್ಯುಲೇಷನ್ ಆಕ್ಟ್ ಪ್ರಕಾರ 20 ಲೀಟರ್ 22 ಲೀಟರ್ ಬಾಯ್ಲರ್ಗಳ ಮೇಲಿರತಕ್ಕಂಥ ಬಾಯ್ಲರ್ಗಳನ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಮಾಡಬೇಕಾದ್ರೆ ಅದನ್ನ ಅರಿತವರು BIS ಸ್ಟ್ಯಾಂಡರ್ಡ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಯಾರು ಮಾಡ್ತಾರೆ ಬಾಯ್ಲರ್, ಥರ್ಮ್ಯಾಕ್ಸ್ ಆಗಿರ್ಬೋದು, ಇನ್ನೊಂದು ಕಂಪನಿ ಆಗಿರ್ಬೋದು, ಆ ಥರದ್ದು ಸ್ಟ್ಯಾಂಡರ್ಡ್ ಕಂಪನೀಸ್ ಇದೆ. ಯಾವುದೇ ಸ್ಟೀಮ್ ಅನ್ನ ಡೈರೆಕ್ಟ್ ಇಂಜೆಕ್ಟ್ ಮಾಡೋದು ಕಾನೂನು ಬಾಹಿರ, ಅದು ಮಾಡಬಾರ್ದು. ಇಡ್ಲಿ ಮಾಡಿದ್ರೆ ಇದಕ್ಕೆ ಬೇರೆ ಒಂದು ತಜ್ಞರನ್ನ CFTRI ಅಂತ ತಜ್ಞರನ್ನ ಸೇರಿ CFTRI ಅಲ್ಲಿ ಮಾಡಿದ್ದಾರೆ ನಾನ್ ಕಾಂಟ್ಯಾಕ್ಟ್ ಪಾತ್ರೆಗಳನ್ನ. ಸೊ ಇಡ್ಲಿ ಸ್ಟಿಕ್ ಆಗೋದಿಲ್ಲ, ಹಾಗೆ ಬರುತ್ತೆ. ಆ ರೀತಿ ಇದೆ. ಅದು ಆಗಲ್ಲ ಅನ್ನೋ ತರ ಇಲ್ಲ. ಅದಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ ಅಷ್ಟೇ. ಇದುವರೆಗೆ ಯಾರು ಪಟ್ಟಿಲ್ಲ. ಬಟ್ ಈಗ ಆಗ್ತಾ ಇರ್ತಕ್ಕಂಥ ಬಾಯ್ಲರ್ ಇಂಡಿಯನ್ ಬಾಯ್ಲರ್ ರೆಗ್ಯುಲೇಷನ್ ಆಕ್ಟ್ ಪ್ರಕಾರ ತಪ್ಪದು. ಅದರಲ್ಲಿ MS ಬಳಸ್ತಾರೆ. ಅದು ಕಮರ್ಷಿಯಲ್ ಇದು ಕಮರ್ಷಿಯಲ್ ಯೂಸ್ ಮಾಡ್ತಕ್ಕಂಥದ್ದು. ಅದು ಫುಡ್ ಗ್ರೇಡ್ ಕೂಡ ಅಲ್ಲ ಅದೇ ಆ MS. ಅದರಲ್ಲಿ ಈ ಬಾವಿ ನೀರು ಅಥವಾ ಬೋರ್ವೆಲ್ ನೀರುಗಳನ್ನ ಬಳಸೋದ್ರಿಂದ ಅದರಲ್ಲಿ ರಸ್ಟ್ ಆಗುತ್ತೆ. ಆ ರಸ್ಟ್ ಆಗಿ ಸ್ಕೇಲ್ ಫಾರ್ಮ್ ಡಿಪಾಸಿಟ್ ಆಗುತ್ತೆ. ಅದು ನೇರವಾಗಿ ಇಡ್ಲಿಗೆ ಹೋಗುತ್ತೆ, ಇಡ್ಲಿ ಬೇಯುತ್ತೆ. ಅದರಲ್ಲಿ ಬಿಂದ ಇಡ್ಲಿ ಏನಾಗ್ಬೋದು ಅಂತ ವೈದ್ಯರು ಕೇಳಬೇಕಷ್ಟೇ. ರೈಟ್ ರಘು. ಇಲ್ಲ, ಇದು ಸ್ಟೀಮು ಇಡ್ಲಿ ನಾವು ಅನೇಕ ವಿಚಾರಗಳನ್ನು ಮಾತಾಡಿದ್ವಿ ಇಷ್ಟೊತ್ತಾಗಲೇ ತಾವು ನೋಡ್ತಾ ಇಲ್ಲ. ಇಡ್ಲಿ ನಮ್ಮ ಪರಂಪರೆಯಲ್ಲಿ ಇರ್ತಕ್ಕಂಥ ಜಗತ್ತಿನಲ್ಲಿ ಒಂದು ಸೇಫೆಸ್ಟ್ ಫುಡ್ ಅಂದರೆ ಇಡ್ಲಿ. 11ನೇ ಶತಮಾನದ ಮನಸ್ಸೋಲ್ಲಾಸ ಅಂತ ಹೇಳಿ ಚಾಲುಕ್ಯ ಚಕ್ರವರ್ತಿ ಇಡ್ಲಿ ಬಗ್ಗೆ ತನ್ನ ಆಸ್ಥಾನದಲ್ಲಿ ಅಡಿಗಾರದ ಬಗ್ಗೆ ದೊಡ್ಡ ಪುಸ್ತಕವೇ, 2 ಪುಸ್ತಕಗಳಿದೆ. ಅಲ್ಲಿ ಈ ಇಡ್ಲಿ ದೋಸೆಗಳ ಬಗ್ಗೆ ಪ್ರಸ್ತಾಪ ಬರ್ತದೆ. ಬಹಳ ಹಳೆಯ ಸಂಸ್ಕೃತಿಯಿಂದ ಹುಟ್ಟಿರ್ತಕ್ಕಂಥ ನಮ್ಮದೇ ಆದಂಥ ಆಹಾರ ಪದ್ಧತಿ ಅಂತ ಹೇಳಿದರೆ ಇಡ್ಲಿ ದೋಸೆ. ಇಡ್ಲಿ ಅದು ಸೇಫೆಸ್ಟ್ ಅದು. ಮತ್ತು ಈಗ ಒಂದು ಹೇಳ್ತಾರೆ ನೋಡಿ, ನಾವಿಲ್ಲಿ ಏನು ಈ ಸ್ವಚ್ಛತೆ ಬಗ್ಗೆ ಪ್ರಶ್ನೆಗಳಿದಾವಲ್ಲ, ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಏನು ಗೊತ್ತಾ? ಅಗ್ನಿ.
ಸ್ಟೀಮ್, ಹೀಟು. ಅದಕ್ಕೆ ಹೇಳ್ತಾರೆ ಇದು ಈ ಅಗ್ನಿಗೆ ನಾವು ನಮಸ್ಕಾರ ಮಾಡಬೇಕು, ಅದೊಂದು ಇರಲಾಗಿದ್ದನ್ನೆಲ್ಲ ಸಾಲ್ವ್ ಮಾಡ್ತಾ ಇದೆ. ಸ್ಟೀಮ್ ಕೂಡ ಹಾಗೆ, ಇದನ್ನು ಈ ಇಡ್ಲಿಯನ್ನು ಸೇಫ್ ಮಾಡ್ತಕ್ಕಂಥದ್ದು. ಪ್ಲಾಸ್ಟಿಕ್ ಬಳಕೆ ತಪ್ಪು, ಆದರೆ ಸ್ಟೀಮ್ಡ್ ಫುಡ್ ಇವತ್ತಿದೆಯಲ್ಲ, ಎಣ್ಣೆ ಇಲ್ಲದೆ ಇರತಕ್ಕಂಥ ಸ್ಟೀಮ್ ಆಗಿ ಮಾಡ್ತಕ್ಕಂಥ ಪದಾರ್ಥಗಳಿಗೆ ಜಗತ್ತಿನಾದ್ಯಂತ ಬೇಡಿಕೆ ಇದೆ. ಇವತ್ತು ಚೈನೀಸ್ ಫುಡ್ ಕೆಲವು ಕಡೆ ಸ್ಟೀಮ್ಡ್ ಫುಡ್ಡನ್ನು ಬೆಟರ್ ಅಂತ ಹೇಳ್ತಕ್ಕಂಥದ್ದು. ಸ್ಟೀಮ್ ಫುಡ್ ಆಲ್ವೇಸ್ ಸೇಫ್, ಬೆಟರ್, ಆಯಿಲ್ ಇಲ್ಲ, ಈ ರೀತಿ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದು ನೋಡಿ, ನಾವು ಎಲ್ಲದಕ್ಕೂ ತಾಂತ್ರಿಕ ತಜ್ಞರೇ ಬೇಕು ಅಂತ ಹೇಳಿದರೆ, ಇಡ್ಲಿ ಮಾಡೋಕ್ಕೆ, ದೋಸೆ ಮಾಡೋಕ್ಕೆ CFTRI ಇಂದ ಕರ್ಕೊಂಬನ್ನಿ, BIS ಸ್ಟ್ಯಾಂಡರ್ಡ್ ತನ್ನಿ, ಅಮೆರಿಕದ ಟೆಕ್ನಾಲಜಿ ತಂದರೆ ಎಲ್ರಿ ಕತೆ. ಇಡ್ಲಿ ಮಾಡೋಕ್ಕೆ ಸಾಯಬೇಕಾಗುತ್ತೆ ನಾವು. ಇಡ್ಲಿ ದೋಸೆ ಮಾಡೋಕ್ಕೆ ನಮ್ಗೆ ಯಾವ ತಂತ್ರ? ಇಡ್ಲಿ ದೋಸೆ ನಮ್ಮ ಅಜ್ಜಿಯಂದ್ರು ಮಾಡ್ತಕ್ಕಂಥದ್ದು, ಎಲ್ಲರೂ ಮನೆಯಲ್ಲೂ ಮಾಡ್ತಕ್ಕಂಥದ್ದು, ಏನು ಹೊಸದ ಅದು? ಏನೂ ಅಲ್ಲ. ತಾಂತ್ರಿಕತೆ ಅಂತ ತರಬೇಕು. ಸ್ವಚ್ಛತೆ ನಮ್ಮಲ್ಲಿ ಕೊರತೆ ಇದೆ. ಸ್ವಚ್ಛತೆ, ನಾವು ಹೇಳ್ತಾರಲ್ಲ, ನಮ್ಮ ದೇಶದಲ್ಲಿ 70% ಮೊಬೈಲ್ ಇದೆ, 70% ಟಾಯ್ಲೆಟ್ ಇಲ್ಲ ಅಂತ. ದರ್ಟ್ ಅಂತ ಗಾಂಧೀಜಿ ಹೇಳ್ತಾ ಇದ್ರು. ದರ್ಟ್ ಅಂದರೆ ಏನು ರೀ, ಗಲೀಜು ಅಂದರೆ ಏನು ರೀ ಅಂತೇಳಿ, ಇರಬೇಕಾದ ಜಾಗದಲ್ಲಿ ಯಾವ ವಸ್ತು ಇರಲ್ವೋ ಆಗೋದು ಗಲೀಜಾಗುತ್ತೆ ಅಂತ. ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು. ನೀರು ಸರಿ ಇಲ್ಲ ಅಂತೇಳಿ, ನೀರು ಸರಿ ಯಾರು ಕೊಡಬೇಕು? ಹೋಟೆಲವರು ನೀರು ಸರಿ, ಈಗ ಕಾನೂನು ಬಂತು, ಈ ಫುಡ್ ಸೇಫ್ಟಿ ಆ್ಯಕ್ಟಲ್ಲಿ ಕಾನೂನು ಬಂತು, ಎಲ್ಲರೂ ನೀವು ಪ್ಯೂರಿಫೈಯರ್ ಹಾಕಬೇಕು ಅಂತ. ಯಾರಿಗಾಗುತ್ತೆ ರೀ ಪ್ಯೂರಿಫೈ ಹಾಕೋದಕ್ಕೆ? ಸರ್ಕಾರದ ಜವಾಬ್ದಾರಿ ಪ್ಯೂರ್ ನೀರು ಕೊಡಬೇಕು, ಒಳ್ಳೆ ಗಾಡಿ ಕೊಡಬೇಕು, ಒಳ್ಳೆ ನೀರು ಕೊಡಬೇಕು. ಇದನ್ನು ಯಾರು ಮಾಡ್ಕೋದು? ಯಾವ ಹೋಟೆಲ್ದವ್ರು ಮಾಡೋಕ್ಕಾಗುತ್ತೆ ಹೇಳಿ? ರಸ್ತೆ ಸೈಡಲ್ಲಿ ಇದ್ದಾನೆ ಅವನು, RO ಹಾಕು, ಅಕ್ವಾಗಾರ್ಡ್ ಹಾಕು ಅಂತ ಹೇಳಿದರೆ ಎಲ್ಲಿಂದ ಮಾಡೋಕ್ಕಾಗುತ್ತೆ? ಶುದ್ಧ, ಅದಕ್ಕೆ ಅವ್ರು ಹೇಳೋದು, ಶುದ್ಧ ನೀರು ಸರ್ಕಾರ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಯಾಕೆ ಇರಬೇಕು? ಶುದ್ಧ ನೀರು ಯಾರಿಗೆ? ಅದು ನಮ್ಮ ಹಕ್ಕು. ಜೀವನದ ಹಕ್ಕು ಎಷ್ಟು ಮುಖ್ಯನೋ ಶುದ್ಧ ನೀರಿನ ಹಕ್ಕಿ ಅಷ್ಟೇ ಮುಖ್ಯ. ಸ್ವಚ್ಛತೆಯ ಪ್ರಶ್ನೆ ಇದೆ ನಮ್ಮಲ್ಲಿ. ನಮಗೆ ಯಾಕೆ ಭಾರತದಲ್ಲಿ ಹೇಳ್ತಾರೆ ಮೊಹೆಂಜೊದಾರೋ, ಹರಪ್ಪ ಸಿವಿಲೈಸೇಷನ್ನು 6000 ವರ್ಷಗಳ ಹಿಂದೆ ಡ್ರೈನೇಜ್ ಸಿಸ್ಟಮು, ಟ್ಯಾಪ್ ಸಿಸ್ಟಮು, ನಗರೀಕರಣ, ಸ್ವಚ್ಛತೆ, ಸಿವಿಲೈಸೇಷನ್ ಇದೆಲ್ಲ ಹುಟ್ಟಿದ್ದು ಅಂತ ಹೇಳ್ತಕ್ಕಂಥದ್ದು. ಆದರೆ ನಾವು ಸ್ವಚ್ಛತೆಯಲ್ಲಿ ಕೆಟ್ಟಿದ್ದು. ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಾಗ ದೇಶ ನೋಡಿ ನಮಗೆ ಸ್ವಾತಂತ್ರ್ಯ ಬೇಡ ಅಂದರು. ಯಾಕಂದ್ರೆ ನಮಗೆ ಕಂಡಲ್ಲಿ ಉಗಿಯೋದು, ಕಂಡಲ್ಲಿ ಇದು ಮಾಡೋದು. ನೋಡಿ, ಇನ್ನೊಂದು ಸ್ವಚ್ಛತೆ ಏನು ಗೊತ್ತಾ? ಮುಖ್ಯವಾಗಿ ಏನು ಮಾಡಬೇಕು ಗೊತ್ತಾ? ಒಂದು ಹೋಟೆಲಿಗೆ ನಾನು ಹೋದಾಗ ಏನು ಮಾಡ್ತೀನಿ ಗೊತ್ತಾ? ಅವರು ಟಾಯ್ಲೆಟ್ ನೋಡಬೇಕು, ಆ ಟಾಯ್ಲೆಟಲ್ಲಿ ಸೋಪ್ ಇದೆಯಾ ಅಂತ ನೋಡಬೇಕು. ನಮ್ಮ ಸಂಸ್ಕೃತಿ ಅಲ್ಲಿ, ಬೇರೆ ಕಡೆ ಮಾತಾಡ್ಕೊಳ್ಳೋದಲ್ಲ. ಇವತ್ತು ನಮ್ಮ ಟಾಯ್ಲೆಟ್ಸ್ ಪದ್ಧತಿ ಹೇಗಿದೆ? ಗಲೀಜು ಎಲ್ಲ ಬರ್ತಕ್ಕಂಥದ್ದಲ್ಲಿ. ಅದೇ ಹೇಳಿದ್ನಲ್ಲ, ಅಗ್ನಿ ಒಂದು ಇಲ್ಲ ಅಂದರೆ, ಬೆಂಕಿ ಒಂದು ಇಲ್ಲ ಅಂದರೆ, ಆಹಾರಕ್ಕೆ ಅಂಟ್ಕೊಂಡಿರಲಿಲ್ಲ ಅಂತ ಹೇಳಿದರೆ ಮನುಷ್ಯರೆಲ್ಲ ಸತ್ತು ಹೋಗ್ತಾಯಿದ್ರು, ಎಲ್ಲ ಪ್ರಾಣಿಗಳು ಬದುಕ್ತಾಯಿದ್ರು. ಅದಕ್ಕೆ ಗಾಂಧೀಜಿ ಹೇಳಿದ್ರು, ಬೆಕ್ಕು ನೋಡಿ ಕಲೀರಿ ಸ್ವಚ್ಛತೆನೇ. ಆ ಬೆಕ್ಕಿಗಿರೋ ಬುದ್ಧಿ ನಿಮಗಿಲ್ವಲ್ಲ. ನಾವು ಸ್ವಚ್ಛತೆಯಲ್ಲಿ ಕಳಪೆ ಆಗಿದೆ. ಅದಕ್ಕೆ ಒಬ್ಬ ಹೇಳ್ತಾನೆ, ಇಟ್ ಈಸ್ ದಿ ಫೈರ್ ದಟ್ ಡ್ರೌನ್ಸ್ ದಿ ಹೌಲ್ಸ್ ಆಫ್ ಎ ಹೈಜೀನರ್ ಅಂತ. ರೈಟ್ ಸರ್. ಮಯವರೇ, ಇಡ್ಲಿ ಬಗ್ಗೆ ಮಾತಾಡಿದ್ದೀವಿ ನಾವೀಗ. ಕ್ಯಾನ್ಸರೇ ಬಂದ್ಬಿಡುತ್ತೆ ಅಂದ್ಬಿಟ್ರು ನಮ್ಮ ಪ್ರಭಾಕರ್ ರಾಯರು, ನಮ್ಮ ನ್ಯೂಟ್ರಿಷನಿಸ್ಟ್ ಇರ್ತಾರೆ, ಅವರು ಹೇಳ್ತಾರೆ. ಹೇಳಿ ಸರ್. ಕ್ಯಾನ್ಸರ್ ಬರುತ್ತೋ ಇಲ್ಲೋ, ಆದರೆ ಬೇರೆದಲ್ಲ ಅವ್ರು ಹೇಳಿದ್ರಲ್ಲ, ಈಗ ನಿಮಗೆ ಸ್ಟೀಮ್ ಜನ್ರೇಷನಿಂದ ಬರ್ತದಲ್ಲ, ಅದರಲ್ಲಿ ಎಷ್ಟು ಅಂದರೆ ಎಲ್ಲರೂ ಕ್ಲೀನ್ ಮಾಡೋದ್ರಲ್ಲಿ ಬರೋದಿಲ್ಲ. ಈಗ ನಾವೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಆ್ಯಕ್ಚುಲಾಗಿ ಹಾಕುವಾಗಲೇ ಅವ್ರು ಹೇಳಿದ್ರಲ್ಲ, ಮಿನರಲ್ ವಾಟರ್ ಹಾಕಿ IBR ನಮ್ಮ ಬಾಯ್ಲರ್ಸ್ ನಾವು ಯೂಸ್ ಮಾಡ್ತೀವಿ. ನಾವು ಸಪ್ರೇಟ್ ಜಾಗ ಇದೆ ಮಾಡ್ಕೊಂಡಿದ್ದೀವಿ. ಬಟ್ ಎಲ್ಲರೂ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳಿದಾಗೆ ಸಣ್ಣ ಹೋಟ್ಲು ಖಂಡಿತ ಮಾಡಲಿಕ್ಕೆ ಆಗೋದಿಲ್ಲ. ನಾವೇನಂತ ಹೇಳಿದ್ರೆ, ನಾವು ಯಾಕಂದರೆ ನಾವು ಫ್ಯಾಕ್ಟ್ರಿ ಇರ್ಲಿಕ್ಕೆ ಹೋಗಿ ನಮ್ಗೆ ಗೊತ್ತಿದೆ ಏನು ನಿಮ್ಗೆ ಈ ಸ್ಟೀಮ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿದೆ. ಕಂಟಿನ್ಯೂಸ್ ಯೂಸ್ ಮಾಡುವಾಗ ವಿದಿನ್ 1 ವೀಕ್ನಲ್ಲಿ ನೀವು ಅದನ್ನು ಕ್ಲೀನ್ ಮಾಡಿಲ್ಲ ಅಂತ ಹೇಳಿದ್ರೆ 100% ನಮ್ಮಲ್ಲೂ ಬರ್ತದೆ. ಅದಕ್ಕೆ ನಾವೇನು ಮಾಡಿದ ರಗಳೆನೇ ಬೇಡ ಅಂತ ಹೇಳ್ಬಿಟ್ಟು IBR ಬಾಯ್ಲರ್ ಹಾಕ್ಬಿಟ್ಟು ಸಪ್ರೇಟ್ ಮಾಡಿಬಿಟ್ಟು, ಬಾಯ್ಲರಿಂದ ನಿಮಗೆ ಯೂಸ್ ಮಾಡೋ ನಾವು ನೀರು ಹಾಕಲು ಮಿನರಲ್ ವಾಟರ್ ಹಾಕಬೇಕು. ಮಿನರಲ್ ವಾಟರ್ ಇಲ್ಲದೆ ನಮಗೆ ಯೂಸ್ ಮಾಡಲಿಕ್ಕೆ ಬಿಡೋದಿಲ್ಲ. ಬಾಯ್ಲರ್ ಆ್ಯಕ್ಟ್ ಪ್ರಕಾರ ನಿಮಗೆ ನೀರು ಪ್ಯೂರಿಫೈ ಮಾಡೇ ಹಾಕಬೇಕು. ನಾವು ಕರೆಕ್ಟ್ ಪ್ಯೂರಿಫೈ ಹಾಕಿ ಮಾಡಿದ್ಮೇಲೆ ಮತ್ತೆ ನಿಮ್ಗೆ ಸ್ಟೀಮ್ ಡೈರೆಕ್ಟ್ ಕೊಡೋದಿಲ್ಲ, ನಾವು ಇಂಡೈರೆಕ್ಟ್ ಕೊಡ್ತೀವಿ. ಕರೆಕ್ಟ್. ಬಟ್ ಎಲ್ಲರೂ ಮಾಡೋಕ್ಕಾಗೋದಿಲ್ಲ. ಈಗ ಸಣ್ಣ ಹೋಟ್ಲಲ್ಲಿ ಖಂಡಿತ ಮಾಡಲಿಕ್ಕೆ ಆಗೋದಿಲ್ಲ ಮೇಡಮ್. ಈಗ ಆ್ಯಕ್ಚುಲಿ ಓವರ್ ಆಲ್ ಪಿಕ್ಚರ್ ನೋಡಬೇಕಂದ್ರೆ, ಇಂಡಿಯನ್ ಪಾಪ್ಯುಲೇಷನ್ ಹೆಲ್ತ್ ಅಂತ ನಾವು ನೋಡೋಕ್ಕೆ ಹೋದರೆ, ಸಕ್ಕರೆ ಕಾಯಿಲೆ, ಡಯಾಬಿಟೀಸ್ ಮತ್ತು ಹಾರ್ಟ್ ಪ್ರಾಬ್ಲಮ್ ಇವಾಗ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಇನ್ಫ್ಯಾಕ್ಟ್ ಇಂಟರ್ನ್ಯಾಷನಲಿ ಎಂಜಿನಿಯರ್ಸ್ ನಂಬರ್ 1, ಇಂಡಿಯನ್ ಎಂಜಿನಿಯರ್ಸ್ ನಂಬರ್ 1. ಬಟ್ ಅಟ್ ದ ಸೇಮ್ ಟೈಮ್ ಈ ಹೆಲ್ತ್ ಆಸ್ಪೆಕ್ಟ್ ನೋಡೋಕ್ಕೆ ಹೋದಾಗ ಡಯಾಬಿಟೀಸ್, ಹಾರ್ಟ್ ಪ್ರಾಬ್ಲಮ್ಸ್ ನಮ್ಮಲ್ಲಿ ತುಂಬ ಜಾಸ್ತಿ ಇದೆ. ಮೂರನೇದಾಗಿ ಈಗ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು ಕ್ಯಾನ್ಸರ್ ಎಲ್ಲಿಂದ ಬರ್ತಾ ಇದೆ? ನಮ್ಮ ಜೆನೆಟಿಕ್ ಮೇಕಪ್ ಹೇಗಿದೆ ಅಂದರೆ, ನಮಗೆ ಈ ಸ್ಟ್ರೆಸ್ ಅನ್ನೋದು ಒಂದು, ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನಂತರ ನಮ್ಮ ಫುಡ್ ಪ್ಯಾಟರ್ನ್ಸ್ ಹೇಗಿದೆ. ಈಗ ಡಿಪೆಂಡೆನ್ಸೀಸ್ ಜಾಸ್ತಿ ಆಗ್ತಾ ಇದೆ ಹೋಟೆಲ್ ಕಡೆಗೆ. ಅಲ್ಲಿ ಯಾವ ರೀತಿಯಲ್ಲಿ ನಾವೀಗ ಚರ್ಚೆ ಮಾಡ್ತಾ ಇದ್ದೀವಿ ಎಷ್ಟೋ ವಿಷಯ. ಮತ್ತು ಈ ಪ್ಲಾಸ್ಟಿಕ್ ಬಳಕೆ, ಒಂದು ನಿಮ್ಮ ನೀರು ಬಾಟಲ್ಸ್ಗಳಾಗಲಿ, ರೂಲ್ ಪ್ರಕಾರ ಎವ್ರಿ 20 ಯೂಸೇಜ್, ಈ ನಮ್ಮ 20 ಲೀಟರ್ ಕ್ಯಾನ್ ತಗೊಳ್ತೀವಲ್ಲ, 20 ಟೈಮ್ಸ್ ಯೂಸ್ ಮಾಡಿದ್ಮೇಲೆ ಆ ಪ್ಲಾಸ್ಟಿಕ್ನ ಡಿಸ್ಕಾರ್ಡ್ ಮಾಡಬೇಕು. ಏನಾಗುತ್ತೆ ಅಂದರೆ, ಈ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಯೂಸ್ ಮಾಡಲಿಲ್ಲ ಅಥವಾ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಅಲ್ಲಿರೋಂತಹ ಈ ಪ್ಲಾಸ್ಟಿಕ್ಕು ಲೀಚ್ ಆಗುತ್ತೆ.
ನಾವು ಯಾಕೆ ಇದೇ ಸ್ಟೀಲ್ ಆಗಲಿ ಅಲ್ಯೂಮಿನಿಯಂ ಯೂಸ್ ಮಾಡೋ ಹಾಗಿಲ್ಲ, ಏನಕ್ಕೆ ಇದನ್ನೆಲ್ಲ ಹೇಳ್ತೀವಂದರೆ ಅಲ್ಲಿರೋಂತಹ ಮೆಟಲ್ಸು ಮತ್ತು ಅಲ್ಲಿರೋಂತಹ ಪ್ಲಾಸ್ಟಿಕ್ ಸಬ್ಸ್ಟೆನ್ಸು, ಈ ಪೆಟ್ರೋಲಿಯಮ್ಮು, ಅದೆಲ್ಲ ನಿಮ್ಮ ಫುಡ್ಡಿಗೆ ಈಸಿಯಾಗಿ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಸೊ ಈ ಕ್ಯಾನ್ಸರ್ ಎಲ್ಲ ಎಲ್ಲಿಂದ ಬರ್ತಾ ಇದೆ? ಒನ್ ಆಫ್ ದ ಮೇಜರ್ ಸೋರ್ಸಸ್ ಇಸ್ ದಿಸ್. ಸೊ ಡೆಫಿನೆಟ್ಲಿ ಏನು ಯೂಸ್ ಮಾಡ್ತಾ ಇದೆ, ಲಾಂಗ್ ಟರ್ಮ್ ಮಾಡರ್ನೈಸೇಷನ್ ಆಗ್ತಾ ಇದೆ, ಖಂಡಿತ ಡಿಪೆಂಡೆನ್ಸೀಸ್ ಜಾಸ್ತಿ ಆಗ್ತಾ ಇದೆ. ಸೊ ಯಾವ ರೀತಿಯಲ್ಲಿ ಒಂದು ಸ್ಟ್ಯಾಂಡರ್ಡ್ ಈ ಆ್ಯಕ್ಟ್ ಬಂದಿದೆ, ಸೊ ಯಾವ ರೀತಿಯಲ್ಲಿ ಯೂನಿಫಾರ್ಮ್ ಎಜುಕೇಷನ್ ಸೊ ದ್ಯಾಟ್ ಅವ್ರಿಗೆ ಗೊತ್ತಿಲ್ಲ, ಮತ್ತು ಮ್ಯಾನುಫ್ಯಾಕ್ಚರರ್ಸು ಯಾವ ಪ್ಲಾಸ್ಟಿಕ್ನ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಮತ್ತು ಅವೇರ್ನೆಸ್ ಹೋಟೆಲ್ ಸ್ವಲ್ಪ ಜಾಸ್ತಿ ಆದರೂ ಯಾವ ರೀತಿಯಲ್ಲಿ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಕೂಡ ಅವರು ಅರ್ಥ ಮಾಡ್ಕೋಬೇಕು. ಕನ್ಸ್ಯೂಮರ್ಸ್ ಏನು ನೋಡಬೇಕು, ಏನು ಮಾಡ್ತಾ ಇದ್ದಾರೆ, ಹೇಗೆ ಯೂಸ್ ಮಾಡ್ತಾರೆ. ಪ್ಲಾಸ್ಟಿಕ್ ಒನ್ ಮೋರ್ ಥಿಂಗ್ ಮಹೇಶ್, ತಾವು ಹೇಳಬೇಕು, ಈ ಕಪ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತೆ ಟೀ ಕಾಫಿಗೂ ಆ ಪ್ಲಾಸ್ಟಿಕ್ ಕಪ್ಗಳು ಯೂಸ್ ಮಾಡೋದು, ಜ್ಯೂಸ್ಗಳಿಗೆ ಕಪ್ಗಳನ್ನು ಯೂಸ್ ಮಾಡಿಸೋದು, ಇಟ್ಸ್ ಗುಡ್. ಅದು ಏನು ಟೆಕ್ನಿಕಲಿ ಏನಂತ ಹೇಳಿದ್ರೆ ನಾವೇನು ಹೇಳ್ತೀವಿ ಅಂದರೆ ನಿಮಗೆ ಫುಡ್ ಕಾಂಟ್ಯಾಕ್ಟ್ ಇರ್ತದಲ್ಲ, ಅಂದರೆ ಒಳಗಡೆ ನಿಮಗೆ ಕಪ್ ಇರ್ತದಲ್ಲ, ಕಪ್ನಲ್ಲಿ ನೀರು ಕಾಫಿ ಹಾಕ್ತೀವಿ ಅಂತ ಮಾಡ್ಕೊಳ್ಳಿ, ಫುಡ್ ಗ್ರೇಡ್ ಅಂತ ಹೇಳ್ತಾರೆ. ಬಟ್ ಫುಡ್ ಗ್ರೇಡ್ ಡೆಫಿನೇಷನ್ ಎಲ್ಲೂ ಇಲ್ಲ. ನೀವು ಟೆಕ್ನಿಕಲಿ ಮೇಡಮ್ ಹತ್ರ ಕೇಳಿದ್ರು ಹೇಳ್ತಾರೆ ಫುಡ್ ಗ್ರೇಡ್ ಅಂತ ಹೇಳಿದ್ರೆ ಏನಂತ ಕೇಳಿದ್ರು ಎಲ್ಲೂ ಇಲ್ಲ. ಬಟ್ ನಾವೆಲ್ಲ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಅವರು ಪ್ರಭಾಕರ್ ರಾಯರು ಹೇಳಿದ್ರು ನಿಮಗೆ ಮೆಲ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಆ ಟೆಂಪ್ರೇಚರಲ್ಲಿ ನಿಮಗೆ 90 ಡಿಗ್ರಿ ಆಗುತ್ತೆ ಅಂತೇಳಿ. ಸಾಮಾನ್ಯವಾಗಿ ಇಂಥ ಐಟಮ್ಗಳಿಗೆ ನೀವು ಯೂಸ್ ಮಾಡ್ಬೇಕಾದ್ರೆ ನಾವೇನು ಹೇಳ್ತೀವಿ, ನಿಮಗೆ CPP ಅಂತ ಹೇಳ್ತೀವಿ, ಗ್ಯಾಸ್ ಪಾಲಿಪಾಪ್ಲೈನ್. ಅದು ನಿಮಗೆ 310 ಡಿಗ್ರೀಸಲ್ಲಿ ಮಾತ್ರ ಮೆಲ್ಟ್ ಆಗುತ್ತೆ. ಅದಕ್ಕೆ ನಿಮ್ಗೆ ಯಾವುದು ಲೀಚಿಂಗ್ ಆಗಲಿ ಯಾವುದೂ ಆಗೋದಿಲ್ಲ. ಅದನ್ನು ಯೂಸ್ ಮಾಡಿ ಅಂತ ನಿಮಗೆ ಟೆಕ್ನಿಕಲಿ ಹೇಳ್ತೀವಿ. ಬಟ್ ಯಾರೂ ಯೂಸ್ ಮಾಡ್ತಾರೆ, ಯಾಕಂದರೆ ಎಷ್ಟು ತಿನ್ನು ಕೊಡಲಿಕ್ಕಾಗತ್ತೆ ಅಷ್ಟು ತಿನ್ನು ಕೊಡ್ತಾರೆ. ನಿಮ್ಗೆ ಏನಂದ್ರೆ ಅದು ಮ್ಯಾನುಫ್ಯಾಕ್ಚರ್ ಮಾಡುವಾಗ ಏನಂತ ಹೇಳಿದ್ರೆ ವೆಯ್ಟ್ ಮೇಲೆ ಅದು ಮೋಲ್ಡ್ ಒಂದೇ ಇರ್ತದೆ. ಸಪೋಸ್ ನೀವೀಗ 6 ಗ್ರಾಮ್ ಅಂತ ಹೇಳಿದ್ರೆ 6 ಗ್ರಾಮಿಗೂ ಮಾಡಲಿಕ್ಕಾಗತ್ತೆ, 8 ಗ್ರಾಮಿಗೂ ಮಾಡಲಿಕ್ಕಾಗುತ್ತೆ, 10 ಗ್ರಾಮಿಗೂ ಮಾಡಲಿಕ್ಕಾಗುತ್ತೆ. ರೇಟ್ ನಿಮಗೆ ಗ್ರಾಮ್ ಮೇಲೆ ಕೊಡ್ತಾರೆ. ನಿಮಗೆ ಲೋಯೆಸ್ಟ್ ತಗೊಳ್ಳೋರಿಗೆ ಏನಂತ ಹೇಳಿದ್ರೆ ಅದು ಮೆಲ್ಟ್ ಆಗುತ್ತೆ. ನಿಮಗೆ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ 60 ಡಿಗ್ರಿ ಮೇಲೆ ಆದ ತಕ್ಷಣ ಆರ್ಡಿನರಿ ಪಾಲಿಥಿನ್, ಅದರಲ್ಲಿ ಪಾಲಿಥಿನ್ ಬೇರೆ, ಪಾಲಿಪಾಪ್ಲಿನ್ ಬೇರೆ, ಆಮೇಲೆ CPP ಬೇರೆ. CPP ಯೂಸ್ ಮಾಡಿದ್ರೆ ಏನೂ ಆಗೋದಿಲ್ಲ. ಈಗ ನಾವೆಲ್ಲ ಯೂಸ್ ಮಾಡುವಾಗ ಈವನ್ ನಮ್ಮ ಪ್ಯಾಕೆಟ್ಸ್ ರೆಡಿ ಟು ಪ್ಯಾಕೆಟಲ್ಲಿ ಮಾಡ್ತೀವಲ್ಲ, ಅದರಿಂದ ಏನು ಪ್ರಾಬ್ಲಮ್ ಏನಾಗುತ್ತೆ ಅದನ್ನು ಯೂಸ್ ಮಾಡಿದರೆ? ಪ್ರಾಬ್ಲಮ್ ಅವ್ರು ಹೇಳಿದ್ರಲ್ಲ, ಕ್ಯಾನ್ಸರ್ ಬರ್ಬೋದು. ರೈಟ್ ಸರ್. ಅಭಿದವ್ರೆ, ಅದಕ್ಕೆ ಅಂತೇಳಿ ನಾವು ವಾಸುದೇವ್ ಅಡಿಗ ಅವ್ರನ್ನ ಒಂದ್ಸಲ ಅವ್ರ ಅಸೋಸಿಯೇಷನ್ನ ನಾನು BBMPನಲ್ಲಿ ನಾವು ಹಾಲ್ ನಂಬರ್ 1 ಗ್ಯಾಪ್ ಕರಿಬೇಕು. ವಾಸುದೇವ್ರೆ, ನೀವು ಬಂದಿದ್ರಿ, ನಾನು ಹೇಳಿದೆ ಈ ಪಾಲಿಥಿನ್ ಕವರ್ಸು ಮತ್ತು ಪ್ಲಾಸ್ಟಿಕ್ ಬ್ಯಾಗ್ಸ್ನ ಬ್ಯಾನ್ ಮಾಡ್ತಾ ಕಾಫಿ ಟೀನು ಅದನ್ನು ಕೂಡ ಬ್ಯಾನ್ ಮಾಡಬೇಕು ಅಂತ ನಾವು ಹೊರಟಿದ್ವಿ. ಅವತ್ತು ವಾಸುದೇವ್ ಅಡಿಗ ಅವರು ಏನು ಹೇಳಿದ್ರು, ನಮಗೆ 2 months ಟೈಮ್ ಕೊಡಿ ಅಂತ. ಆದರೆ ಈ ತಿಂಗಳು 30ನೇ ತಾರೀಕು ಕೌನ್ಸಿಲಲ್ಲಿ ಬಿಲೋ 40 ಮೈಕ್ರಾನ್ಸ್ ಅಂತ ಇತ್ತು. ಆದರೆ ಈ ಸಲ ಕೌನ್ಸಿಲಲ್ಲಿ ಬ್ಯಾನ್ ಮಾಡೋದು ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ಈ 30ನೇ ತಾರೀಕು ಕೌನ್ಸಿಲಲ್ಲಿ ನಿರ್ಣಯ ಮಾಡ್ತೀವಿ. ಅದ್ರ ಜೊತೆಗೆ ಈ ಸ್ಟೋರೇಜ್ ಕೂಡ, ನೀವು ಹೋಟೆಲ್ಸ್ಗೆ ಹೋದ್ರೆ ಸ್ಟೋರೇಜ್ ಕೂಡ ಎಲ್ಲ ಪ್ಲಾಸ್ಟಿಕ್ಕಲ್ಲೇ ಆಗುತ್ತೆ. ಅದೇನು ಹಳೆ ಯಾವುದೋ ಕಾಲದಲ್ಲಿ ತೊಗೊಂಡಿರೋ ಡಬ್ಬದಲ್ಲೇ ಮತ್ತೆ ರೀಫಿಲ್ಲಿಂಗ್ ಆಗ್ತಾನೇ ಇರುತ್ತೆ. ಸೊ ಯು ನೆವರ್ ನೋ ಯಾವಾಗ ಬಂದಿದೆ, ಎಷ್ಟು ದಿನ ಇತ್ತು, ಅದು ಹೊಡೆದು ಹೋಗೋ ತನಕ ಅದನ್ನೇ ಯೂಸ್ ಮಾಡ್ಕೊಂಡು ಹೋಗಿ. ಕರೆಕ್ಟ್ ಮೇಡಮ್. ಮಾತಾಡ್ತೀನಿ ಮೇಡಮ್, ಇನ್ನಷ್ಟು ಮಾತಾಡ್ತೀನಿ ಮೇಡಮ್. ಅದಕ್ಕೊಂದು ಮತ್ತೊಂದು ಬ್ರೇಕ್. ಹೋಟೆಲ್ ಆಹಾರ ಇರಲಿ ಎಚ್ಚರ. ಅಡುಗೆಗೆ ಯಾವ ರೀತಿ ಎಣ್ಣೆ ಬಳಸ್ತೀರಾ? ಅಡುಗೆ ಕೋಣೆ ನೋಡಬಹುದಾ? ಇಂಥ ಪ್ರಶ್ನೆಗಳನ್ನ ಗ್ರಾಹಕರು ಕೇಳಿದಾಗ ಹೋಟೆಲ್ ಮಾಲೀಕರು ಮಾಹಿತಿ ನೀಡಬೇಕು, ಅಡುಗೆ ಕೋಣೆ ತೋರಿಸಬೇಕು. ಇದು ಗ್ರಾಹಕರಿಗೆ ಹೋಟೆಲ್ ಮೇಲಿನ ವಿಶ್ವಾಸ ಹೆಚ್ಚಿಸುತ್ತೆ. ಅದಕ್ಕೂ ಮೊದಲು ಹೋಟೆಲ್ನ ಅಡುಗೆ ಕೋಣೆಯನ್ನ ಕ್ಲೀನ್ ಆಗಿಟ್ಕೊಳ್ಳೋದು ಹೋಟೆಲ್ ಮಾಲೀಕರ ಡ್ಯೂಟಿ ಅನ್ನೋದನ್ನ ಮರಿಬಾರದು.